ದಿನಾಂಕ 21-12-2025 ಭಾನುವಾರ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಶ್ರೀಮತಿ ಶ್ವೇತಾ ಮುರಳೀಧರ್ ಅವರು 1ನೇ ವಾರ್ಡ್ ರಘುನಾಥಪುರದಿಂದ ಸ್ಪರ್ಧಿಸಲಿದ್ದಾರೆ. ಕಮಲದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಜಯಶೀಲರನ್ನಾಗಿ ಮಾಡಿ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಕಾರ್ಮಿಕರಿಗೆ, ಬಡವರಿಗೆ, ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡಬೇಕು ಎಂಬ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಸರ್, ವಾರ್ಡ್ ನಂಬರ್ 1ರಿಂದ ಬಾಶೆಟ್ಟಿಹಳ್ಳಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ? ತಾವು ಒಂದು ಅಜೆಂಡಾ ಇಟ್ಕೊಂಡು ಸ್ಪರ್ಧೆ ಹೊಡಿದ್ದೀರಾ ಸರ್? ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ 1 ರಘುನಾಥಪುರ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಈ ಒಂದು ನಮ್ಮ ಧರ್ಮಪತ್ನಿಯವರನ್ನು ಈಗ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಒಂದು ಆಕಾಂಕ್ಷಿಗಳು ತುಂಬ ಇದ್ದರು. ಆದ್ದರಿಂದ ಅವ್ರಿಗೆ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಅವಕಾಶ ಸಿಕ್ಕಿದೆ. ಆ ಅವಕಾಶನ ಉಪಯೋಗ ಪಡಿಸ್ಕೊಂಡು ಗ್ರಾಮದ ಅಭಿವೃದ್ಧಿ ಮತ್ತು ಗ್ರಾಮದ ಎಲ್ಲ ಮೂಲಭೂತ ಸೌಕರ್ಯಗಳಿಗೂ ಮೊದಲನೇ ಆದ್ಯತೆ ಕೊಡೋದಕ್ಕೆ ನಮ್ಮದು ಒಂದು ಶಪಥ ಇದೆ. ಹಾಗೂ ಊರಿನ ಈ ಖಾತೆಗಳು ಮಾಡಿಸೋದಿರ್ಬೋದು, ಹಾಗೂ ಬಡವರಿಗೆ ನಿವೇಶನಗಳ ಹಂಚಿಕೆ ಇರ್ಬೋದು, ಅದರಲ್ಲಿ ಮೊದಲು ಯಾರು ಬಡವರಿದ್ದಾರೆ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಒಂದು ನಿವೇಶನಗಳು ಕೊಡಿಸೋವಂಥ ಪ್ರಯತ್ನಗಳು ಮಾಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ತುಂಬ ಕನಸು ಕಂಡಿದ್ದೀವಿ. ಸಮಗ್ರವಾಗಿ ಹೇಳಬೇಕು ಅಂದರೆ ರಘುನಾಥಪುರ ಗ್ರಾಮ ಮತ್ತು ರಘುನಾಥಪುರ ಸುತ್ತಮುತ್ತ ಇರುವ ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯಗಳು, ಒಳಚರಂಡಿಗಳಾಗ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಮತ್ತು ಕಸದ ಸಮಸ್ಯೆ ಆಗಿರ್ಬೋದು, ಇಂಥವು ಏನು ದಿನನಿತ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಗಳಿಗೆ ಒತ್ತು ಕೊಟ್ಟು ನಾವು ಈ ಒಂದು ಸಮಾಜ ಸೇವೆ ಮತ್ತು ಜನರ ಸೇವೆಗೆ ಕಟಿಬದ್ಧವಾಗಿ ನಿಲ್ಲಬೇಕು ಅನ್ನೋ ಆದ್ಯ ನಮ್ಮ ಒಂದು ಶಪಥ ಮಾಡ್ತಾಯಿದ್ವಿ. ಸರ್, ಈಗ ನಿಮ್ಮದು ಒಂದು ರಾಜ್ಯ ಮಟ್ಟದಲ್ಲಿ BJP ಮತ್ತು JDS ಮೈತ್ರಿ ಆಗಿದೆ. ಬಟ್ ನಿಮ್ಮ ಪಟ್ಟಣ ಪಂಚಾಯತ್ ಇದೆಲ್ಲ ಒಂದು ಮೈತ್ರಿ ಮುರಿದು ಬಿದ್ದಿದೆಯಲ್ಲ ಹೇಗೆ ಸರ್? ಅದು ಮುಖಂಡರು ಏನು ತೀರ್ಮಾನ ತಗೊಂಡಿದ್ದಾರೋ ಅದಕ್ಕೆ ಮಾತ್ರ ನಾವು ಬದ್ಧವಾಗಿರ್ತೀವಿ. ನನಗೆ ರಾಜ್ಯ ಮಟ್ಟದಲ್ಲಿ ನಮಗೆ ಅದರ ಬಗ್ಗೆ ನಾವು ಸ್ಥಳೀಯ ಮಟ್ಟದಲ್ಲಿ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀವಿ. ಸ್ಥಳೀಯ ಮುಖಂಡರು ಯಾವ ಥರ ತೀರ್ಮಾನ ಮಾಡಿರ್ತಾರೋ ಆ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಬಟ್ ಮತದಾರರಿಗೆ ಗೊಂದಲ ಆಗೋದಿಲ್ವಾ ಸರ್? ಮತದಾರರಿಗೆ ಗೊಂದಲ ಆಗುತ್ತೆ. ಅದನ್ನು ನಾವು ನಮ್ಮ ಒಂದು ಮುಖಂಡರು ಏನು ತಿಳಿಸಿರ್ತಾರಲ್ಲ, ಏನು ಒಂದು ಅಲ್ಲಿ ತೀರ್ಮಾನಗಳಾಗಿರ್ತಾವಲ್ಲ, ಆ ತೀರ್ಮಾನಗಳನ್ನು ಮತದಾರರಿಗೆ ಮುಟ್ಟಿಸ್ಬೇಕು, ಮನವರಿಕೆ ಮಾಡಬೇಕು. ಆಗ ಅವ್ರಿಗೆ ಅರ್ಥ ಆಗೋ ಥರ ನಾವು ಹೇಳಬೇಕು ಸರ್. ಒಟ್ಟಾರೆ ಒಂದು ಇಲ್ಲಿ ತಿಳಿಯಲಿ ಗೆಲ್ಲೋದಕ್ಕೆ ಮತ್ತು ಮೈತ್ರಿಕೂಟ ಪಕ್ಷ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಸರ್? ಇದು ನಮಗೇನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಗ್ರಾಮದ BJP ಮುಖಂಡರು ಎಲ್ಲರೂ ನಮ್ಮನ್ನು ಕೇಳಿದಾಗ ನಾನು ಅವ್ರ ಹತ್ರ ಹೇಳಿದೆ, ನಿಮ್ಮೆಲ್ಲರ ಒಂದು ಸಪೋರ್ಟ್ ಇದ್ದರೆ, ನಿಮ್ಮೆಲ್ಲರ ಒಂದು ಬೆಂಬಲ ಇದ್ದು, ಹಿರಿಯರು ನಮ್ಮ ರಾಜಣ್ಣನವರು, ಆಮೇಲೆ ಗಾರೆ ಮುನ್ರಾಜ್ ಅವರು, ಪ್ರಕಾಶ್ ಅವರು, ಮತ್ತು ಚೆನ್ನಪ್ಪನವರು, ಮತ್ತು ನಮ್ಮ ನಾಗರಾಜ್ ಅವರು, ಎಲ್ಲ BJP ಕಾರ್ಯಕರ್ತರು ನಮಗೆ ಒಂದು ಟಿಕೆಟ್ ಕೊಡಿಸೋದ್ರಲ್ಲಿ, ಆಮೇಲೆ ಬೆಂಬಲಕ್ಕೆ ನಿಲ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿರೋದ್ರಿಂದ ನಾವು ಅವರ ಬೆಂಬಲದಿಂದ ಮತ್ತು ಮತದಾರರ ಆಶೀರ್ವಾದದಿಂದ ಈ ಒಂದು ಸ್ಪರ್ಧೆಗೆ ಮುಂದೆ ಬಂದು ಸ್ಪರ್ಧೆ ಮಾಡಿ ಜನರ ಸೇವೆ ಮಾಡಬೇಕು. ಇದಕ್ಕೆ ಮುಂಚೆನೂ ನಾವು ಜನರ ಸೇವೆಯಲ್ಲಿ ನಿರತರಾಗಿದ್ದೇವೆ. ಈಗೂ ಸಹ ಹೆಚ್ಚಿನ ನಮಗೆ ಬಲ ತುಂಬಬೇಕು. ಈ ಹೆಚ್ಚಿನ ಬಲ ತುಂಬಿ ನಮ್ಮನ್ನು ಆಯ್ಕೆ ಮಾಡಿದ ಪಕ್ಷದಲ್ಲಿ ನಾವು 24 ಗಂಟೆನೂ ಜನರ ಸೇವೆಗೆ ನಾವು ಕಟಿಬದ್ಧವಾಗಿರ್ತೀವಿ. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್, ತಾವು ಒಂದು ಮಹಿಳಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಇದ್ದೀರಾ. ಮಹಿಳೆಯರ ಬಗ್ಗೆ ಏನೊಂದು ಯೋಜನೆ ಇದೆ ಮೇಡಮ್? ಏನಂದರೆ ಅವ್ರಿಗೆ ಒಳಚರಂಡಿದು ಪ್ರಾಬ್ಲಮ್ ಇದೆ, ಕಸದ್ದು, ನೀರಿಂದು ಇವೆಲ್ಲ ಸಮಸ್ಯೆ ಇದೆ. ಅದರಿಂದ ಅವರು ಯಾವಾಗೂ ಹೇಳೋರು ಈ ಥರ ಇರಬೇಕು, ಈ ಥರ ಮಾಡಬೇಕು ಅಂತ ಹೇಳೋದಕ್ಕೆ ನಾವು ಸಹಾಯ ಮಾಡೋಣ ಅಂತ ನಮ್ಮ ಯಜಮಾನರು ಇದು ಮಾಡಿದ್ದಾರೆ ಮೇಡಮ್. ನಿಮ್ಮ ವಾರ್ಡಲ್ಲಿ ಬಹುತೇಕ ಕೈಗಾರಿಕೆ ಪ್ರದೇಶ ಬರುತ್ತೆ. ಇಲ್ಲಿ ಮಹಿಳೆಯರಿಗೂ ಉದ್ಯೋಗಕ್ಕೆ ಏನಾದರೂ ಒಂದು ಒತ್ತಾಸೆ ಆಗ್ತೀರಾ ಮೇಡಮ್? ಇದು ಸರ್ ಮಾಡಿಕೊಡೋಣ ಅವ್ರಿಗೆ, ಬಂದರೆ ಮಾಡಿಕೊಡ್ತೀವಿ. ಮಹಿಳಾ ಸ್ವಾವಲಂಬಿಗೆ ಏನಾದರೂ ಒಂದು ಯೋಜನೆ ಇದೆಯಾ? ಅದೇ ಇವಾಗ ಇವರೆಲ್ಲ ಇದು ಮಾಡಿದ್ದಾರಲ್ವ, ಮಾಡಿಕೊಡ್ತೀವಿ. ಸಹಾಯ ಮಾಡಲೇಬೇಕಲ್ವ. ಈಗ ಬಂದಮೇಲೆ ಪಾಪ ಎಷ್ಟೊಂದು ಬಡವರು ಎಲ್ಲ ಇದ್ದಾರಲ್ವ,
ಅವ್ರು ಅದೇ ಹೇಳೋದು, ಯಾವಾಗೂ ಸಮಸ್ಯೆಗಳಿದೆ ಅದನ್ನು ನಾವು ಇದು ಮಾಡಬೇಕು ಅಂತಲೇ ಹೇಳೋದು, ಮಾಡಿಕೊಡ್ತೀವಿ. ಒಟ್ಟಿಗೆ ಆ ಬಡವರಿಗೆ ಏನಿದೆ ಸದಾ ನಿಜವಾಗೂ 24 ಅವರ್ಸು ಮಾಡಿಕೊಡ್ತೀವಿ ನಾವು. ಈ ಕೆರೆಗೆ ಎಲ್ಲ ತ್ಯಾಜ್ಯ ಹೋಗ್ತಾ ಇದೆ. ಹೋಗ್ತಾ ಇದೆ, ಅದ್ರ ಬಗ್ಗೆ ನೀವು ಮುಂದಿನ ಕ್ರಮ ಏನು ಮಾಡ್ಬೋದು? ಕೆರೆಗೆ ತ್ಯಾಜ್ಯ ಹೋಗದಿದ್ದಂಗೆ, ಕೆರೆ ನೀರು ಶುದ್ಧವಾಗಿರಬೇಕು. ಕೆರೆಗೆ ತ್ಯಾಜ್ಯ ಹೋಗದಿದ್ದಂಗೆ ಅದಕ್ಕೆ ಏನು ಪಂಚಾಯತಿ, ಪಟ್ಟಣ ಪಂಚಾಯತಿಯಿಂದ ಇರ್ಬೋದು, ಆ ಒಂದು ಯಾವ ಇಲಾಖೆ ಬರುತ್ತೆ ಆ ಇಲಾಖೆ ಗಮನಕ್ಕೆ ತಂದು ನಾವು ಅದಕ್ಕೆ ಮೊದಲ ಆದ್ಯತೆ ಕೊಡ್ತೀವಿ. ಯಾಕೆಂದರೆ ಜನರ ಆರೋಗ್ಯಕ್ಕೆ ತುಂಬ ಒತ್ತು ಕೊಡ್ತೀವಿ. ಕೆರೆಯಲ್ಲಿ ಕಲುಷಿತ ಆಗೋದಕ್ಕೆ ನಾವು ಬಿಡಲ್ಲ. ನಾವು ಅಧಿಕಾರಕ್ಕೆ ಬಂದರೆ, ನಾವು ಗೆದ್ದು ಈ ಗ್ರಾಮದ ಪ್ರತಿನಿಧಿಯಾಗಿ ನಾನು ಬಂದಿದ್ದೆ ಪಕ್ಷದಲ್ಲಿ, ನಾನು ಮೊದಲು ಅದಕ್ಕೆ ಒತ್ತು ಕೊಡ್ತೀನಿ. ಸರ್, ಈಗ 2.5 ವರ್ಷದಿಂದ ನಿಮ್ಮ ಮೇಲೆ ಇದ್ದಾರೆ, ನಿಮ್ಮ ಕೈಯಲ್ಲೇ ಇತ್ತು, ಯಾಕೆ ಮಾಡಲಿಲ್ಲ ಸರ್? ಸರ್ ಮಾಡ್ತಾನೆ ಇದ್ದಾರೆ ಸರ್. MLA ಅವರು ಯಾವುದೂ ಈ ಥರ ಮಾಡಿಲ್ಲ ಅನ್ನೋದಿಲ್ಲ. ಪ್ರತಿ ಒಂದು ಕೆಲಸನೂ ಒಂದು ಹಳ್ಳಿನಲ್ಲಿ ಒಂದು ಸಣ್ಣ ಸಮಸ್ಯೆನೂ ಸಹ ಅವ್ರ ಗಮನಕ್ಕೆ ಬರ್ತಾನೆ ಇದೆ. ಅವರು ಅಷ್ಟು ನೆಟ್ವರ್ಕ್ ಇಟ್ಟಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ ಸರ್. ನೀವು ಒಂದು ಮಾತು ಕೇಳ್ಬರ್ತಾ ಇದೆ, ನಿಮ್ಮ ವಿರೋಧಿಗಳು ಹೇಳ್ತಾರೆ ಅವ್ರು ನಮ್ಮ ಲೋಕಲ್ನವರೆಲ್ಲ ಹೊರಗಡೆ ಅವ್ರು ಬಂದು ನಿಂತಿದ್ದಾರೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಅದ್ರ ಬಗ್ಗೆ ನಾನು ಒಂದು ಸೂಕ್ಷ್ಮವಾದ ವಿಚಾರ ಹೇಳ್ತೀನಿ. ನನ್ನ ಹೆಸರು ಮುರಳೀಧರ್, ನನ್ನ ತಾಯಿ ಹೆಸರು ರತ್ನಮ್ಮ, ನನ್ನ ತಾತನ ಹೆಸರು ಬೊಮ್ಮಯ್ಯ, ನನ್ನ ಅಜ್ಜಿಯ ಹೆಸರು ಸಾಕರಂಗಮ್ಮ. ಇವರು ಎಲ್ಲಿದ್ದರು? ಇವರು ಇದ್ದಿದ್ದು ರಘುನಾಥಪುರ. ನನ್ನ ತಾಯಿ ಹುಟ್ಟಿದ್ದು ರಘುನಾಥಪುರ ಗ್ರಾಮದಲ್ಲಿ ನಾನು ಜನಿಸಿದ್ದೀನಿ. ನಾನು ಚಿಕ್ಕ ಮಗುವಿಂದ ರಘುನಾಥಪುರದಲ್ಲಿ ಬೆಳೆದಿದ್ದೀನಿ. ಆದ್ದರಿಂದ ನಾನು ರಘುನಾಥಪುರದ ಗ್ರಾಮದ ಜನರ ನಾಡಿ ಮಿಡಿತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನನ್ನ ಮೇಲೆ ಪ್ರೀತಿ ಇದೆ, ಜನರಿಗೆ ವಿಶ್ವಾಸ ಇದೆ. ನಾನು ಜನರಿಗೆ ಜನರ ಸೇವೆ ಮಾಡೋದಕ್ಕೆ ಅರ್ಹ ಇದ್ದೀನಿ ಅಂತಲೇ ನನ್ನ ಇವತ್ತು BJP ಪಕ್ಷದಿಂದ ಒಂದು ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾರು ಈ ಮಾತು ಹೇಳಿದಾರೋ ಅವ್ರಿಗೆ ಹೋಗಿ ಕೇಳಿ ನೀವು. ನನ್ನ ತಾತ ಯಾರು, ನನ್ನ ಮಾವ ಯಾರು? ನನ್ನ ಮಾವ ತಿಮ್ಮರಾಯಪ್ಪನವರು ನನ್ನ ಮಾವ, ನನ್ನ ತಾತ ಬೊಮ್ಮಯ್ಯನವರು. ನಾನು ಅಲ್ಲಿ ಬೇರೆ ವಲಸೆ ಬಂದಿರೋನಲ್ಲ. ಇನ್ನೂ ಒಂದು ಮಾತು ಹೇಳ್ತೀನಿ. ಈಗ ವಲಸೆ ಹೊರಗಡೆಯಿಂದ ಬಂದಿದ್ದಾರೆ ಅನ್ನೋ ಮಾತಿಗೆ, ಹೊರಗಡೆಯಿಂದ ಬಂದಿರೋರು ನಮ್ಮ ಗ್ರಾಮದಲ್ಲಿ ಎಷ್ಟು ಜನ ಇದು ಚುನಾವಣೆಗೆ ಸ್ಪರ್ಧಿಸಿಲ್ಲ? ಎಷ್ಟು ಜನಕ್ಕೆ ಅವರು ಮತ ಕೊಟ್ಟಿಲ್ಲ ನಮ್ಮ ಜನ? ಹಾಂ, ಯಾಕೆ ನನಗ್ಯಾಕೆ ಈ ಥರ ಪಟ್ಟ ಕಟ್ತಾ ಇದ್ದೀರಾ? ಸೋಲಿನ ಭೀತಿ ಕಾಡ್ತಾ ಇದೆ ಅವ್ರಿಗೆ. ಯಾಕೆಂದರೆ ನನ್ನ ಬಗ್ಗೆ ಮಾತಾಡೋದಕ್ಕೆ ವಿಷಯಗಳಿಲ್ಲ. ನಾನು ಶುದ್ಧ ಇದ್ದೀನಿ. ನಾನು ಇಲ್ಲಿ ನೆಲೆಸಿರೋದು, ನಾನು ಇಲ್ಲಿ ಬೆಳೆದಿರೋದು, ಝೀರೋಯಿಂದ ಬಂದಿದ್ದೀನಿ. ನಾನು ಒಬ್ಬ ಡ್ರೈವರ್ ಆಗಿ ಬಂದಿದ್ದೀನಿ. ಇಲ್ಲಿ ಒಂದು ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿದ್ದೀನಿ. ನನಗೆ ಈ ಪಟ್ಟ ಕಟ್ತಾ ಇದ್ದಾರೆ ಅವರು, ಕಟ್ಟಲಿ. ಜನತೆಗೆ ರಘುನಾಥಪುರ ಗ್ರಾಮ 1ನೇ ವಾರ್ಡ್ನಲ್ಲಿರುವ ನನ್ನ ಮತದಾರ ಬಂಧುಗಳಲ್ಲಿ ನಾನು ವಿನಮ್ರವಾಗಿ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ, ನಿಮ್ಮ ಸೇವೆಗೆ ಕಟಿಬದ್ಧನಾಗಿದ್ದೇನೆ. ಸದಾ ನಿಮ್ಮ ಸೇವೆಗೆ ನಾನು ನಿಮ್ಮ ಬೆನ್ನ ಹಿಂದೆ ನಿಲ್ತೇನೆ. ಆದ ಕಾರಣ ನನಗೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಜಯಶಾಲಿಯನ್ನಾಗಿ ಮಾಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ.